ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಂಪುಟ ಸಭೆ ವಿಧಾನಸೌಧದ ಕ್ಯಾಬಿನೆಟ್ ಹಾಲ್ನಲ್ಲಿ ಮೀಟಿಂಗ್. ಇನ್ನು ಸಂಪುಟ ಸಭೆಯಲ್ಲಿ ರಾಜ್ಯಪಾಲರ ನಡೆ ಬಗ್ಗೆ ಚರ್ಚೆಯನ್ನ ಮಾಡುವಂತಹ ಸಾಧ್ಯತೆಗಳಿದೆ. ರಾಜ್ಯಪಾಲರನ್ನ ವಾಪಸ್ ಕರೆಸಿಕೊಳ್ಳುವಂತೆ ನಿರ್ಣಯ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಈಗಾಗಲೇ ಜಂಟಿ ಅಧಿವೇಶನ ಆರಂಭ ಆಗಿತ್ತು. ತಾವರ್ಚಂದ್ ಗೆಹ್ಲೋಟ್ ವಾಪಸ್ ಹೋಗಿದ್ರು. ಇದೀಗ ವಿಧಾನಸೌಧದ ಕ್ಯಾಬಿನೆಟ್ ಹಾಲ್ನಲ್ಲಿ ಮೀಟಿಂಗ್ ಅನ್ನು ನಡೆಸೋದಕ್ಕೆ ಸಿಎಂ ಸಿದ್ದರಾಮಯ್ಯ ಮುಂದಾಗಿದ್ದಾರೆ. ಸಂಪುಟ ಸಭೆಯಲ್ಲಿ ರಾಜ್ಯಪಾಲರ ನಡೆ ಬಗ್ಗೆ ಚರ್ಚೆಯನ್ನ ಮಾಡಲಾಗುತ್ತೆ. ರಾಜ್ಯಪಾಲರನ್ನ ವಾಪಸ್ ಕರೆಸಿಕೊಳ್ಳುವಂತೆ ನಿರ್ಣಯವನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳಿದೆ. ಬೆಳಗ್ಗೆ ತಾನೇ ಜಂಟಿ ಅಧಿವೇಶನ ಆರಂಭ ಆಗಿತ್ತು. 11 ಗಂಟೆಗೆ ಹೋಗಿದ್ರು. ಆದ್ರೂ ಕೂಡ ಕೇವಲ 2 ಲೈನಿನಲ್ಲಿ ಭಾಷಣವನ್ನ ಮುಗಿಸಿ ವಾಪಸ್ ಆಗಿದ್ರು. ಇದೀಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೀಟಿಂಗ್ ಅನ್ನ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ತೀವ್ರವಾದಂತಹ ಸ್ವರೂಪವನ್ನ ಪಡೆದುಕೊಂಡಿತ್ತು ಗವರ್ನರ್ ವರ್ಸಸ್ ರಾಜ್ಯ ಸರ್ಕಾರ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇದೀಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪುಟ ಸಭೆಯನ್ನ ನಡೆಸಲಾಗುತ್ತೆ. ಸಂಪುಟ ಸಭೆಯಲ್ಲಿ ರಾಜ್ಯಪಾಲರಾದಂತಹ ತಾವರ್ಚಂದ್ ಗೆಹ್ಲೋಟ್ ಅವರನ್ನ ವಾಪಸ್ ಕರೆಸಿಕೊಳ್ಳುವಂತಹ ಕುರಿತಾಗಿ ನಿರ್ಣಯವನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ. ಸಂಪುಟ ಸಭೆಯಲ್ಲಿ ರಾಜ್ಯಪಾಲರು ಇವತ್ತು ನಡೆಕೊಂಡಿರುವ ರೀತಿಯ ಬಗ್ಗೆ ಕೂಡ ಚರ್ಚೆಯನ್ನ ಮಾಡಲಾಗುತ್ತೆ. ಇವತ್ತು ಬೆಳಗ್ಗೆ ತಾನೇ ಆಕ್ಚುಲಿ ಎಲ್ಲರೂ ಕೂಡ ಅನ್ಕೊಂಡಿದ್ರು ರಾಜ್ಯಪಾಲರು ಬರೋದಿಲ್ಲ, ಜಂಟಿ ಅಧಿವೇಶನಕ್ಕೆ ಹಾಜರಾಗೋದಿಲ್ಲ ಅಂತ. ಆದ್ರೆ ಅದನ್ನ ಬ್ರೇಕ್ ಮಾಡಿ ರಾಜ್ಯಪಾಲರು ಅಲ್ಲಿಗೆ ಹೋಗಿದ್ರು. ಹೋದ ನಂತರ ಅವ್ರಿಗೆ ಸ್ವಾಗತವನ್ನ ಕೂಡ ಕೋರಿದ್ರು. ಸಿಎಂ ಸಿದ್ದರಾಮಯ್ಯನವರಾಗಿರ್ಬೋದು, ಯುಟಿ ಖಾದರ್ ಆಗಿರ್ಬೋದು, ಬಸವರಾಜ ಹೊರಟ್ಟಿ ಆಗಿರ್ಬೋದು, ಎಲ್ಲರೂ ಕೂಡ ಸ್ವಾಗತ ಕೋರಿದ್ರು. ಅದಾದ ನಂತರ ಭಾಷಣವನ್ನ ಕೇವಲ 1 ಲೈನ್ ನಲ್ಲಿ, ಒಂದೇ ಒಂದು ವಾಕ್ಯದಲ್ಲಿ ಭಾಷಣವನ್ನ ಮಾಡಿದ್ದಂಥದ್ದು ತಾವರ್ಚಂದ್ ಗೆಹ್ಲೋಟ್. ಮೊದಲ ಪ್ಯಾರಾದ 7 ಲೈನ್ಗಳನ್ನ ಮಾತ್ರ ಓದಿ ಭಾಷಣವನ್ನ ಮುಗಿಸಿ ವಾಪಸ್ ಹೋಗ್ತಾರೆ. ಅಲ್ಲಿ ಹೈ ಡ್ರಾಮಾವೇ ಕ್ರಿಯೇಟ್ ಆಯ್ತು. ಹೋಗೋದಕ್ ಬಿಡ್ಲಿಲ್ಲ. ಅದಾದ ನಂತರ MLC ಹರಿಪ್ರಸಾದ್ ಅವರು ಕೂಡ ಆರೋಪವನ್ನ ಮಾಡಿದ್ರು. ಹಲವು ಆರೋಪಗಳು ಕೂಡ ಕೇಳಿಬಂದ್ವು. ಇದು ಸಂವಿಧಾನಾತ್ಮಕವಾಗಿ ಸಂವಿಧಾನಕ್ಕೆ ಮಾಡಿರುವಂತಹ ಅಗೌರವ ಅಂತ ಹೇಳಿದ್ರು. ಇನ್ನೊಂದ್ ಕಡೆ ರಾಜ್ಯಪಾಲರಿಗೆ ಅವಮಾನ ಮಾಡಿದ್ದಾರೆ ಅಂತ ಬಿಜೆಪಿ ಕಡೆ ಪರೋಕ್ಷವಾಗಿ ಟೀಕೆ ಮಾಡೋದಕ್ಕೆ ಇಳಿತು. ಇದೆಲ್ಲವನ್ನ ಗಮನದಲ್ಲಿಟ್ಕೊಂಡು ಇಂದು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಂಪುಟ ಸಭೆಯನ್ನ ಮಾಡಲಾಗುತ್ತೆ. ವಿಧಾನಸೌಧದ ಕ್ಯಾಬಿನೆಟ್ ಹಾಲ್ನಲ್ಲಿ ನಡೆಯುವಂತಹ ಮೀಟಿಂಗ್ ಇದು. ಈ ಒಂದು ಸಂಪುಟ ಸಭೆಯಲ್ಲಿ ರಾಜ್ಯಪಾಲರು ಇಂದು ನಡೆಕೊಂಡಿರುವಂತಹ ನಡೆ ಬಗ್ಗೆ ಚರ್ಚೆಯನ್ನ ಕೂಡ ಮಾಡಲಾಗುತ್ತೆ. ಯಾಕಂತ ಅಂದ್ರೆ ಈಗಾಗಲೇ ಹಲವು ಆರೋಪಗಳನ್ನ ಸಿಎಂ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಸಂಪುಟ ಸಭೆಯಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡುವಂತಹ ಸಾಧ್ಯತೆಗಳಿರುವಂತದ್ದು. ಹೋಗಿದ್ದು ಸರಿ ಇಲ್ಲ. ಜೊತೆಯಲ್ಲಿ ಸರ್ಕಾರ ಕೊಡುವಂತಹ ಭಾಷಣದ ಪ್ರತಿಯನ್ನ ರಾಜ್ಯಪಾಲರು ಓದಬೇಕಾಗತ್ತೆ. ಆದ್ರೆ ಅದನ್ನ ಮಾಡಿಲ್ಲ. ಅವರ ಸ್ವಂತ ಲೈನ್ಸ್ ಗಳನ್ನ ಹೇಳಿ ಭಾಷಣವನ್ನ ಮುಗಿಸಿ ವಾಪಸ್ ಹೋಗಿದ್ದಾರೆ. ಇದು ಸರಿ ಇಲ್ಲ, ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತೀವಿ ನಾವು ಅಂತ ವಿರೋಧವನ್ನ ಕೂಡ ವ್ಯಕ್ತಪಡಿಸಿದ್ರು. ಜೊತೆಯಲ್ಲಿ ರಾಜ್ಯಪಾಲರು ಕೂಡ ಈ ಒಂದು ಜಂಟಿ ಅಧಿವೇಶನಕ್ಕೆ ಹೋಗುವ ಮುಂಚೆನೆ ಬರೋಲ್ಲ ಅನ್ನುವ ನಿಟ್ಟಿನಲ್ಲಿ ಹೇಳಿದ್ರು. ಯಾಕಂತ ಅಂದ್ರೆ ಅದರಲ್ಲಿ ಬರೆದಿರುವಂತಹ ಕೆಲವೊಂದಷ್ಟು ವಿಚಾರಗಳು ಉಲ್ಲೇಖ ಮಾಡಿರೋದು ಸರಿ ಇಲ್ಲ ಅನ್ನುವ ನಿಟ್ಟಿನಲ್ಲಿ ಹೇಳಿದ್ರು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ಬಸವರಾಜ್ ಹುಗಾರ್ ಸಂಪರ್ಕದಲ್ಲಿದ್ದಾರೆ, ನಮ್ಮ ಪ್ರತಿನಿಧಿ ಬಸವರಾಜ್. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಂಪುಟ ಸಭೆ ನಡೀತಾ ಇರುವಂತದ್ದು, ರಾಜ್ಯಪಾಲರ ನಡೆ ಬಗ್ಗೆ ಚರ್ಚೆ ಆಗುವಂತಹ ಸಾಧ್ಯತೆಗಳಿದೆ. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ? ಈಗಾಗಲೇ ಸಚಿವ ಸಂಪುಟ ಸಭೆ ಕೂಡ ಆರಂಭವಾಗಿರುವಂತದ್ದು. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕೂಡ ಎಲ್ಲ ಸಂಪುಟದ ಸಚಿವರ ಜೊತೆಗೂ ಈಗಾಗಲೇ ಸಭೆ ಕೂಡ ಆರಂಭವಾಗಿದೆ. ಪ್ರಮುಖವಾಗಿ ಇವತ್ತಿನ ಕ್ಯಾಬಿನೆಟ್ ನ ಅಜೆಂಡಾದಲ್ಲಿ ಕೆಲವೊಂದಿಷ್ಟು ಯೋಜನೆಗಳ ಕುರಿತಾಗಿಯೂ ಕೂಡ ಇದಾವೆ. ಅದರ ಹೊರತಾಗಿ ಮಹತ್ವ ಪಡೆದುಕೊಂಡಿರ್ತಕ್ಕಂಥದ್ದು ಇವತ್ತು ಬೆಳಿಗ್ಗೆ ನಡೆದಿರ್ತಕ್ಕಂಥ ಘಟನೆ. ರಾಜ್ಯಪಾಲರು ಜಂಟಿ ಅಧಿವೇಶನದ ಒಂದು ಉದ್ದೇಶಿಸಿ ಭಾಷಣವನ್ನು ಕೂಡ ಮಾಡಬೇಕಾಗಿತ್ತು. ಆದ್ರೆ ಆ ಭಾಷಣವನ್ನ ರಾಜ್ಯಪಾಲರು ಕೂಡ ಮಾಡಿಲ್ಲ. ಏನು ಸರ್ಕಾರ ಏನು ಭಾಷಣವನ್ನ ಬರೆದು ಕೊಟ್ಟಿತ್ತು ಅದನ್ನ ಯಾವುದೂ ಕೂಡ ಉಲ್ಲೇಖ ಮಾಡದೆ ಅವರು ಟೇಬಲ್ ಮಾಡಿ ಕೂಡ ಹೋಗಿರ್ತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ರಾಜ್ಯಪಾಲರ ವಿರುದ್ಧವಾಗಿ ಒಂದು ಸಂಪುಟದಲ್ಲಿ ಒಂದು ನಿರ್ಣಯ ಕೈಗೊಳ್ಳಬೇಕು, ಅವ್ರನ್ನ ಕೇಂದ್ರ ಸರ್ಕಾರಕ್ಕೆ ವಾಪಸ್ ತೆಗೆದುಕೊಳ್ಳಿ ಅನ್ನುವಂತ ಒಂದು ಪತ್ರವನ್ನ ಕೇಂದ್ರ ಸರ್ಕಾರಕ್ಕೆ ಬರಿಬೇಕು ಅನ್ನುವಂಥದ್ದನ್ನು ಕೂಡ ಇವತ್ತಿನ ಸಚಿವ ಸಂಪುಟದಲ್ಲಿ ಮಹತ್ವವಾಗಿ ಚರ್ಚೆ ಮಾಡುವಂತದ್ದು ಕೂಡ ಈಗ ನಡೀತಾ ಇದೆ. ಪ್ರಮುಖವಾಗಿ ಈಗಾಗಲೇ ಕಾಂಗ್ರೆಸ್ ಪಕ್ಷದ ವಿಧಾನ ಪರಿಷತ್ ಮತ್ತೆ ವಿಧಾನಸಭೆ ಎರಡೂ ಸದನದ ಸದಸ್ಯರು ಮತ್ತೆ ಸಚಿವರು ಅವರು ಕೂಡ ಸಾಕಷ್ಟು ಒತ್ತಾಯವನ್ನು ಕೂಡ ಮಾಡಿದ್ದಾರೆ. ರಾಜ್ಯಪಾಲರು ಎಲ್ಲ ಒಂದ್ ಕಡೆ ಕೇಂದ್ರ ಸರ್ಕಾರದ ಕೈಗೊಂಬೆಯಂತೆ ನಡೆದುಕೊಂಡಿದ್ದಾರೆ.
ಸರ್ಕಾರ ಏನು ರಾಜ್ಯ ಸರ್ಕಾರ ಏನ್ ಕ್ಯಾಬಿನೆಟ್ ನಿರ್ಧಾರ ಮಾಡಿ ಭಾಷಣವನ್ನ ಕೊಟ್ಟಿದ್ರು ಆ ಭಾಷಣವನ್ನ ಮಾಡ್ಬೇಕಾಗಿತ್ತು. ಅದು ಸಂವಿಧಾನದ ಅಡಿಯಲ್ಲಿ ಇರ್ತಕ್ಕಂಥದ್ದು. ಆದ್ರೆ ಸಂವಿಧಾನದ ವಿರೋಧವಾಗಿ ರಾಜ್ಯಪಾಲರು ನಡೆದುಕೊಂಡಿದ್ದಾರೆ. ಕೇಂದ್ರ ಸರ್ಕಾರದ ಮುಖಾಂತರ ರಾಜ್ಯ ಸರ್ಕಾರವನ್ನ ಎಲ್ಲ ಒಂದ್ ಕಡೆ ಅಗೌರವ ತೋರಿದ್ದಾರೆ ಅನ್ನುವಂಥದ್ದನ್ನ ಕೂಡ ಉಲ್ಲೇಖಿಸಿ ರಾಜ್ಯಪಾಲರನ್ನ ವಾಪಸ್ ಕರೆಸ್ಕೊಳ್ಳಿ ಅನ್ನುವಂತ ನಿಟ್ಟಿನಲ್ಲಿ ಒಂದು ನಿರ್ಣಯ ಕೈಗೊಳ್ಳಬೇಕು ಅನ್ನುವಂಥದ್ದು ಕೂಡ ಈಗಾಗಲೇ ಒತ್ತಾಯವನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಆ ಬಗ್ಗೆ ಕಾನೂನು ಸಚಿವರಾಗಿರ್ತಕ್ಕಂಥ ಎಚ್.ಕೆ. ಪಾಟೀಲ್ರು ಮತ್ತೆ ಸಿಎಂ ಸಿದ್ದರಾಮಯ್ಯ ಮತ್ತೆ ಸಚಿವ ಸಂಪುಟದ ಎಲ್ಲ ಸಹೋದ್ಯೋಗಿಗಳ ಜೊತೆ ಕೂಡ ಮುಂದೆ ಯಾವ ರೀತಿಯ ನಿರ್ಧಾರ ತೆಗೆದುಕೊಳ್ಬೇಕು, ಏನೋ ಒಂದು ಅಂಗೀಕಾರ ನಿರ್ಣಯ ಮಾಡಬೇಕು, ರಾಜ್ಯಪಾಲರ ವಿರುದ್ಧವಾಗಿ ಅದನ್ನ ನಿರ್ಣಯ ಮಾಡಿ ಅದನ್ನ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೀಬೇಕು ಅಥವಾ ನ್ಯಾಯಾಲಯದ ಮುಖಾಂತರ ಹೋರಾಟ ಮಾಡಬೇಕು, ಯಾವ ರೀತಿಯಾಗಿ ಮುಂದಿನ ಒಂದು ರಾಜ್ಯಪಾಲರ ಈ ಒಂದು ನಡೆಯ ಕುರಿತಾಗಿ ನಾವು ಖಂಡಿಸಬೇಕು ರಾಜ್ಯದಿಂದ ಸರ್ಕಾರದಿಂದ ಅನ್ನುವಂಥದ್ದನ್ನು ಕೂಡ ಇವತ್ತಿನ ಸಚಿವ ಸಂಪುಟದಲ್ಲಿ ಪ್ರಮುಖವಾಗಿ ಚರ್ಚೆ ಕೂಡ ಮಾಡಲಾಗ್ತಾ ಇದೆ. ಸುಕನ್ಯಾ. ಎಸ್ ಬಸವರಾಜ್, ಇನ್ನೊಂದ್ ಕಡೆ ಅವರನ್ನ ವಾಪಸ್ ಕರೆಸ್ಕೊಳ್ಬೇಕು ಅನ್ನುವ ನಿಟ್ಟಿನಲ್ಲಿ ಈಗಾಗಲೇ ಪರೋಕ್ಷವಾಗಿ ಮಾತುಕತೆಗಳು ಕೂಡ ಕೇಳಿ ಬರ್ತಾ ಇದೆ. ಇದ್ರ ಬಗ್ಗೆ ಚರ್ಚೆ ಆಗುವಂತ ಸಾಧ್ಯತೆಗಳಿದೆಯಾ? ವಾಪಸ್ ಕರೆಸ್ಕೊಳ್ತಾರಾ? ಯಾವ ನಿರ್ಧಾರವನ್ನ ತೆಗೆದುಕೊಳ್ಬಹುದು ಸಿಎಂ ಸಿದ್ದರಾಮಯ್ಯನವರು? ಸುಕನ್ಯಾ, ಇದೀಗ ರಾಜ್ಯಪಾಲರಿಗೂ ಕೂಡ ಕೆಲವೊಂದಿಷ್ಟು ಸಂವಿಧಾನದ ಅಡಿಯಲ್ಲಿ ಅವರ ವಿವೇಚನೆಗೆ ಬಿಟ್ಕೊಟ್ಟಿದ್ದು ಅನ್ನುವಂಥದ್ದು ಕೂಡ ಇದೆ. ಆದ್ರೆ ಅವರು ಜಂಟಿ ಅಧಿವೇಶನ ಉದ್ದೇಶಿಸಿ ಭಾಷಣವನ್ನ ಮಾಡಬೇಕು, ಅದು ಕೂಡ ಸಂವಿಧಾನದ ಅಡಿಯಲ್ಲಿ ಕೂಡ ಇರತಕ್ಕಂಥದ್ದು. ಆದ್ರೆ ಇಲ್ಲಿ ಪ್ರಮುಖವಾಗಿ ರಾಜ್ಯಪಾಲರು ಸರ್ಕಾರದ ಒಂದು ಏನ್ ಕ್ಯಾಬಿನೆಟ್ ನಿರ್ಧಾರ ಮಾಡಿರ್ತಕ್ಕಂತಹ ಒಂದಿಷ್ಟು ಭಾಷಣ ಏನಿದೆ ಅದನ್ನ ಒಂದ್ ಕಡೆ ಅವರು ಭಾಷಣ ಮಾಡ್ಬೇಕಾಗಿತ್ತು ಅನ್ನುವಂಥದ್ದು ಕೂಡ ಇರ್ತಕ್ಕಂಥದ್ದು. ಆದ್ರೆ ರಾಜ್ಯಪಾಲರು ಎಲ್ಲೋ ಒಂದ್ ಕಡೆ ಅವರು ಕೂಡ ಕೇಂದ್ರ ಸರ್ಕಾರದ ಯೋಜನೆ ಕುರಿತಾಗಿ ಅಲ್ಲಿ ಒಂದು ತೀವ್ರವಾಗಿ ಕೂಡ ಅದನ್ನ ಖಂಡಿಸಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ಆ ಒಂದು ಪ್ಯಾರಾವನ್ನು ಕೂಡ ನೀವು ಮಾರ್ಪಾಟ್ ಮಾಡ್ಬೇಕು ಅನ್ನುವಂಥದ್ದು ಕೂಡ ಹೇಳಿದ್ರು. ಆದ್ರೆ ಅದನ್ನ ರಾಜ್ಯ ಸರ್ಕಾರ ತೆಗೆದು ಹಾಕಿಲ್ಲ. ಹಾಗಾಗಿ ರಾಜ್ಯಪಾಲರು ಅವರೇ ಆಗಿರ್ತಕ್ಕಂಥ ಒಂದಿಷ್ಟು ವಾಕ್ಯಗಳನ್ನ ಹೇಳಿ ಟೇಬಲ್ ಮಾಡಿ ಹೋಗಿರ್ತಕ್ಕಂಥದ್ದು. ಹಾಗಾಗಿ ಇದೀಗ ಅವರ ವಿರುದ್ಧವಾಗಿ ಯಾವ ರೀತಿಯ ನಿರ್ಧಾರ ಕೈಗೊಳ್ಳಬೇಕು, ಸಂವಿಧಾನದ ಅಡಿಯಲ್ಲೇ ನಾವು ಹೋಗ್ಬೇಕು ಅನ್ನುವಂಥದ್ದು ಕೂಡ ಇವತ್ತಿನ ಸಚಿವ ಸಂಪುಟದಲ್ಲಿ ಚರ್ಚೆ ಆಗ್ತಾ ಇದೆ. ಪ್ರಮುಖವಾಗಿ ಸುಕನ್ಯಾ, ಈಗಾಗಲೇ ಒಂದು ಅಂಗೀಕಾರ ಅಂದ್ರೆ ಒಂದು ಖಂಡನ ನಿರ್ಣಯ ಕೂಡ ತೆಗೆದುಕೊಂಡು ರಾಜ್ಯಪಾಲರ ವಿರುದ್ಧವಾಗಿ ಅದನ್ನ ಕೇಂದ್ರ ಸರ್ಕಾರಕ್ಕೆ ಒಂದು ಪತ್ರದ ಮುಖಾಂತರ ಅವ್ರನ್ನ ರಾಜ್ಯಪಾಲರ ನಡೆ ಸರಿಯಲ್ಲ, ರಾಜ್ಯ ಸರ್ಕಾರಕ್ಕೆ ಎಲ್ಲೊಂದ್ ಕಡೆ ಸಂವಿಧಾನದ ಅಡಿಯಲ್ಲಿ ಅವರು ವಿರೋಧವಾಗಿ ನಡೆದುಕೊಂಡಿದ್ದಾರೆ ಅನ್ನುವಂಥದ್ದನ್ನು ಉಲ್ಲೇಖಿಸಿ ಕೇಂದ್ರ ಸರ್ಕಾರಕ್ಕೆ ಒಂದು ಪತ್ರ ಬರೀಬಹುದು. ಆದ್ರೆ ಅವ್ರನ್ನ ವಾಪಸ್ ಕರೆಸ್ಕೊಳ್ಳಿ ಅನ್ನುವಂಥದ್ದನ್ನ ಪತ್ರದ ಮುಖಾಂತರ ಅವರು ಮಾಡ್ಬೋದು. ಆದ್ರೆ ಇವಾಗ್ಲೇ ಅವ್ರು ವಾಪಸ್ ಕರೆಸ್ಕೊಳ್ತಾರ ಅಥವಾ ಅಲ್ಲಿಂದ ಏನ್ ಸ್ಪಷ್ಟನೆ ಬರುತ್ತೆ, ಇದಾದ ಬಳಿಕ ಅವ್ರು ಮತ್ತೆ ರಾಷ್ಟ್ರಪತಿಗೂ ಕೂಡ ದೂರು ಕೊಡುವಂತಹ ಅವಕಾಶ ಕೂಡ ರಾಜ್ಯ ಸರ್ಕಾರಕ್ಕಿದೆ. ಹಾಗಾಗಿ ಇಂತಹ ಯಾವ್ಯಾವೆಲ್ಲ ಮಾರ್ಗಗಳಿದಾವೆ ಅಂತದ್ರ ಬಗ್ಗೆ ಚರ್ಚೆ ಆಗುವಂತದ್ದು. ಸುಕನ್ಯಾ. ಎಸ್, ಧನ್ಯವಾದಗಳು ಬಸವರಾಜ್ ಹುಗಾರ್ ಹೆಚ್ಚಿನ ಮಾಹಿತಿಗಾಗಿ.